ಎಲ್ಲೋ ಒಂದು ಕಡೆ ಕಳೆದ ಬಾರಿ ಆದಂತಹ ಒಂದಷ್ಟು ವೇರಿಯೇಷನ್ಸ್ ಇಂದ ಹೀಗಾಗಿ ಇವೆಲ್ಲ ಅನೇಕ ಒಂದು ಕಾರಣ ಇರಲ್ಲ, ಅನೇಕ ಕಾರಣಗಳಿಂದ ನಮ್ಗೆ ಸೋಲಾಗಿದೆ. ಸರ್, ಕರ್ನಾಟಕದಲ್ಲಿ ಯಾಕೆ ಯಾವಾಗ್ಲೂ ಕೂಡ ಬಿಜೆಪಿ ಫುಲ್ ಫ್ಲೆಡ್ಜ್ ಅಲ್ಲಿ ಸರ್ಕಾರ ರಚನೆ ಮಾಡೋದಕ್ಕಾಗೋದೇ ಇಲ್ಲ? ಹಿಂದೆ ಆಗಿಲ್ಲ, ಮುಂದೆ ಆಗ್ತದೆ. ಕಾಂಗ್ರೆಸ್ ಅವರು ಸರ್ವೆ ಮಾಡಿಸಿರೋ ಪ್ರಕಾರ 20 ಗೆಲ್ತೀವಿ ಅಂತ ಹೇಳ್ತಿದ್ರು. ಅವ್ರು ಒಂದ್ ವೇಳೆ 20 ಗೆದ್ರೆ ನಾ ರಾಜಕೀಯ ಬಿಟ್ಬಿಡ್ತೀನಿ. ಸರ್, ರೋಲ್ ಮಾಡೆಲ್ ಪಕ್ಕದಲ್ಲೇ ಕೂತ್ಕೊಂಡು ಕೆಲಸ ಮಾಡುವಂಥದ್ದು ಇದೆಯಲ್ಲ, ಅದು ತುಂಬಾ ಜನಕ್ಕೆ ಅದೃಷ್ಟ ಸಿಗಲ್ಲ ಸರ್. ನಿಮಗೆ ಸಿಕ್ಕಿದೆಯಲ್ಲ? ಖಂಡಿತವಾಗಿಯೂ ನಾನು ಅನೇಕ ಸಾರ್ವಜನಿಕ ವೇದಿಕೆಗಳಲ್ಲಿ ಹೇಳಿದ್ದೀನಿ. ನರೇಂದ್ರ ಮೋದಿಯವರ ನೇತೃತ್ವದ ಸರ್ಕಾರದಲ್ಲಿ ನಾನು MP ಆಗಿರುವುದೇ ನನ್ನ 7 ಜನ್ಮದ ಪುಣ್ಯ ಅಂತ ಹೇಳಿದ್ದೇನೆ. ಕೇವಲ MP ಆಗಿದೆ. ಈಗ ಕಳೆದ 7 ವರ್ಷಗಳಲ್ಲಿ ಅವರು ನನ್ನ ಕಾರ್ಯಶೈಲಿ ಆಗಲಿ ನೋಡಿ ಇವತ್ತು ನನಗೆ ಮಂತ್ರಿ ಮಾಡಿರೋದು ಇದು ಎಷ್ಟು ಜನ್ಮದ ಪುಣ್ಯನೂ ಗೊತ್ತಿಲ್ಲ. ಮತ್ತು ಭಾಳ ಹತ್ತಿರದಿಂದ ಕೆಲಸ ಮಾಡ್ಲಿಕ್ಕೆ ಅವಕಾಶ ಸಿಕ್ಕಿರೋದು ನಿಜವಾಗಲೂ ಶಬ್ದಗಳೇ ಹೇಳಲಿಕ್ಕಾಗಲ್ಲ. ಎಲ್ಲಿ ಭೇಟಿ ಮಾಡಿದ್ದು ಸರ್ ಮೊದಲ ಬಾರಿ ಮೋದಿ ಅವರನ್ನ? ಅವ್ರು ನಂದು ಚುನಾವಣೆಗೆ ಪ್ರಚಾರಕ್ಕೆ ಬಂದಾಗ ನಾನು ವೇದಿಕೆ ಮೇಲೇನೆ ಪ್ರಥಮ ಬಾರಿಗೆ ನಾನು ಭೇಟಿಯಾಗಿರೋದು. ಏನ್ ಮಾತಾಡಿದ್ರಿ ಆ ಟೈಮಲ್ಲಿ ಮೋದಿ ಅವರು? ನಾನು ಆಗ ಅಭ್ಯರ್ಥಿ ಆಗಿದ್ದೆ, ಅವ್ರು ಪ್ರಚಾರಕ್ಕೆ ಬಂದಿದ್ರು. ಇನ್ನೂ ಅವ್ರು ಪ್ರಧಾನಮಂತ್ರಿ ಆಗಿರಲಿಲ್ಲ ಅವಾಗ. ಭಾರತೀಯ ಜನತಾ ಪಕ್ಷದ ವತಿಯಿಂದ ಪ್ರಧಾನಮಂತ್ರಿ ಅಭ್ಯರ್ಥಿ ಆಗಿದ್ರು. ಹೀಗಾಗಿ ಅವರು ವೇದಿಕೆ ಮೇಲೆ ಕೈಸೆ ರಹೇ ಭೈ, ಕೈಸೆ ಚಲ್ ರಾ ಎಂದರು. ಆಮೇಲೆ ನಾನು ಒಂದು 5 ನಿಮಿಷ ನನ್ನ ಮಾತಾಡ್ಲಕ್ಕೆ ಕೊಟ್ಟಾಗ ಮಾತಾಡಿದ ಮೇಲೆ ಬೆನ್ ತಟ್ಟಿದ್ರು. ಜೀತ್ ಕೆ ಆಯಿಂಗೆ ಅಂದರು. ಹೀಗೆ ಅಲ್ಲಿಂದ ಪ್ರಾರಂಭ ಆಯಿತು. ಓಕೆ ಸರ್, ಇನ್ಫ್ಯಾಕ್ಟ್ ಅಮಿತ್ ಶಾ ಅವರು ಕೂಡ ಅಷ್ಟೇ ಸರ್. ಲೈಕ್ ನಮ್ಮ ಸ್ಟೇಟ್ ಬಗ್ಗೆ ತುಂಬ ಕಾಳಜಿ ಇದೆ ಅವರಿಗೆ. ಅವರು ಮಾಡುವಂಥ ಕೆಲಸಗಳು ಮತ್ತು ತಗೊಂಡಿರುವಂಥ ಡಿಸಿಷನ್ಸ್ಗಳಲ್ಲಿ ಗೊತ್ತಾಗುತ್ತೆ. ಎಲ್ಲೋ ಒಂದು ಕಡೆ ಕಳೆದ ಬಾರಿ ಆದಂತಹ ಒಂದಷ್ಟು ವೇರಿಯೇಷನ್ಸ್ ಇಂದ, ಲಾಸ್ಟ್ ಗೌರ್ಮೆಂಟ್ ಇತ್ತಲ್ಲ ಬೊಮ್ಮಾಯಿ ಅವ್ರ ಗೌರ್ಮೆಂಟಲ್ಲಿ ಆದಂತಹ ಒಂದಷ್ಟು ಪಾಯಿಂಟ್ಗಳಿಂದಾಗಿ ಸೋಲಾಯ್ತಾ ಅಂತ, ಲಾಸ್ಟ್ ಮೂಮೆಂಟಲ್ಲಿ ತೆಗೆದುಕೊಂಡಂತಹ ಮೀಸಲಾತಿ, ಒಳ ಮೀಸಲಾತಿ ಡಿಸಿಷನ್ಸ್ ಆಗಿರ್ಬೋದು, ಅಥವಾ ಮುಸ್ಲಿಮರ ಮೀಸಲಾತಿಗೆ ಹಾಕಿದಂತಹ ಕತ್ತರಿ ಆಗಿರ್ಬೋದು, ಅದರಿಂದ ಹಿನ್ನಡೆ ಆಯ್ತಾ? ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಒಂದು ಕಾಂಗ್ರೆಸ್ಸಿನವರು ಮನೆಗೆ ಹೋಗಿ ಸಿಗ್ನೇಚರ್ ಮಾಡಿ ಗ್ಯಾರಂಟಿ ಕಾರ್ಡ್ ಕೊಟ್ಟಿದ್ದನ್ನು ಒಂದು ಪ್ರಮುಖ ಕಾರಣ ಇದೆ. ಆಮೇಲೆ ನಮ್ಮದು ಸ್ವಲ್ಪ ವೇರಿಯೇಷನ್ ಇದ್ದಿದ್ದ ಕಾರಣಕ್ಕಾಗಿ ಸ್ವಲ್ಪ ಕಾಂಗ್ರೆಸ್ನವರು ಮೊದಲೇ ಅಭ್ಯರ್ಥಿಗಳನ್ನ ಘೋಷಣೆ ಮಾಡಿದ್ರು, ಸ್ವಲ್ಪ ನಾವು ಲೇಟಾಗಿ ಮಾಡಿದ್ದೀವಿ. ಹೀಗಾಗಿ ಇವೆಲ್ಲ ಅನೇಕ ಒಂದು ಕಾರಣ ಇರಲ್ಲ, ಅನೇಕ ಕಾರಣಗಳಿಂದ ನಮಗೆ ಸೋಲಾಗಿದೆ. ಆದರೆ ಒಂದು ಇಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ, ನಮ್ಮ ವೋಟಿಂಗ್ ಪರ್ಸೆಂಟೇಜ್ ಕಳೆದ ಬಾರಿಗೆ ಎಷ್ಟಿತ್ತು ಅಷ್ಟೇ ಈ ಬಾರಿಗೂ ಸೀಟ್ ಕಡಿಮೆ ಆಗಿದ್ದಾವೆ, ಹೊರತಾಗಿ ವೋಟ್ ಕಡಿಮೆ ಆಗಿಲ್ಲ. ಸರ್, ಕರ್ನಾಟಕದಲ್ಲಿ ಯಾಕೆ ಯಾವಾಗಲೂ ಕೂಡ ಬಿಜೆಪಿ ಫುಲ್ ಫ್ಲೆಡ್ಜ್ ಅಲ್ಲಿ ಸರ್ಕಾರ ರಚನೆ ಮಾಡೋದಕ್ಕಾಗೋದೇ ಇಲ್ಲ ಅಂತ? ಹಿಂದೆ ಆಗಿಲ್ಲ, ಮುಂದೆ ಆಗ್ತದೆ. ಈಗ ಖಂಡಿತವಾಗಿ ಮುಂದೆ ಆಗ್ತದೆ. ಇನ್ಫ್ಯಾಕ್ಟ್ ಈಶ್ವರಪ್ಪ ಅವರು ಅದೇ ಹೇಳ್ತಿದ್ರು, ನಾವಿಬ್ಬರೇ ಕೂತ್ಕೊಳ್ತಾ ಇದ್ವಿ, ಯಡಿಯೂರಪ್ಪ ಒಂದ್ ಕಡೆ ನಾನೊಂದ್ ಕಡೆ, ಎರಡಿದ್ದ ಸ್ಥಾನ ಎಲ್ಲಿ ತಂದು ನಿಲ್ಸಿದ್ವಿ ಅಂತ. ಈ ಮುಂದಿನ ಸತಿ ನಮ್ದು ಆಗ್ತದೆ, ಫುಲ್ ಫ್ಲೆಡ್ಜ್ ಆಗ್ತದೆ. ಓಕೆ, ಎಷ್ಟು ಸ್ಥಾನ ಲೋಕಸಭೆಯಲ್ಲಿ ಬರುತ್ತೆ ಸರ್ ಈ ಸತಿ ಕರ್ನಾಟಕದಿಂದ? ನೋಡಿ, ಇವಾಗ ಕಾಂಗ್ರೆಸ್ ಅವರು ಸರ್ವೆ ಮಾಡಿಸಿರೋ ಪ್ರಕಾರ 20 ಗೆಲ್ತೀವಿ ಅಂತ ಹೇಳ್ತಿದ್ರು ಕಾಂಗ್ರೆಸ್ ಅವರು. ಅವ್ರು ಒಂದ್ ವೇಳೆ 20 ಗೆದ್ರೆ ನಾ ರಾಜಕೀಯ ಬಿಟ್ಬಿಡ್ತೀನಿ. ಓಕೆ, ಎಷ್ಟು ಬರ್ಬೋದು ಸರ್ ಬಿಜೆಪಿಗೆ? ಬಿಜೆಪಿ ಮತ್ತು JDS ನಮ್ಮ ಹೊಂದಾಣಿಕೆ ಆಗಿರುವುದರಿಂದ NDA ಪಾರ್ಟ್ನರ್ ಆಗಿರೋದ್ರಿಂದ 28-28 ಹೋದ ಸರ್ತಿ ಕಾಂಗ್ರೆಸ್ಸಿಗೊಂದು JDS-ಗೊಂದು 2 ಇತ್ತು. ಈ ಸರ್ತಿ ಆ ಕಾಂಗ್ರೆಸ್ಸಿಂದ ಒಂದಿದ್ದನ್ನು ಕಸ್ಕೊಂಡು 28-28 ಭಾರತೀಯ ಜನತಾ ಪಕ್ಷ JDS 28 ಲೋಕಸಭಾ ಕ್ಷೇತ್ರಗಳಲ್ಲಿ ನಮ್ಮ ಸಂಸದರು ಆಗ್ತಾರೆ. ಮತ್ತೆ DK ಸುರೇಶ್ ಅವ್ರ ಕತೆ ಸರ್? ಕತೆ ಏನದು, ಸೋತೋಗಿದ್ಮ್ಯಾಗ ಏನಿರಬೇಕು ಇರ್ತದೆ ಕತೆ. ಅಂದ್ರೆ ಲೈಕ್ ಗ್ರೌಂಡ್ ರಿಯಾಲಿಟಿ ಗೊತ್ತಿದೆಯಾ ಬಿಜೆಪಿಗೆ? 28-28 ಇವತ್ತು ನೋಡಿ, ಕಳೆದ 2 ಚುನಾವಣೆಗಳಲ್ಲಿ ನಾನು ಬಹಳ ಹತ್ತಿರದಿಂದ ನಾನು ನೋಡಿದ್ದೀನಿ. ಆ 2 ಚುನಾವಣೆಗಳಕ್ಕಿಂತನೂ ಜಾಸ್ತಿ ಮೋದಿ ಅವರಿಗೆ ನಾವು ಮತ್ತೊಮ್ಮೆ ಪ್ರಧಾನಿ ಮಾಡ್ಬೇಕನ್ನುವಂತ ಒಂದು ಗಟ್ಟು ಮನಸ್ಸೇನಿದೆ, ಅತಿ ಜಾಸ್ತಿ ಆಗಿದೆ. ಮತ್ತು ಜನರಲ್ ಉತ್ಸಾಹ ಅದಕ್ಕಿಂತ ಇಮ್ಮಡಿ ಆಗಿದೆ. ಪ್ಲಸ್ ನಮ್ಗೆ ಗೊತ್ತಾಗುತ್ತಲ್ಲ, ನಾವೆಲ್ಲನೂ ಎಲ್ಲ ಭಾಗದಲ್ಲೂ ಓಡಾಡಕ್ಕಲ್ಲ. ಎಂಥ ಕೇರಳ, ತಮಿಳುನಾಡು, ತೆಲಂಗಾಣ ಅಂತ ಪ್ರದೇಶಗಳಲ್ಲಿ ಅಲ್ಲಿ ಜನರ ನಮ್ಮ ಪಕ್ಷಕ್ಕೆ ಬರುವಂಥವ್ರದ್ದು ಸಂಖ್ಯೆ ನೋಡಿದಾಗ, ಕಾರ್ಯಕರ್ತರಲ್ಲಿ ನೋಡುವಂಥ ಹುಮ್ಮಸ್ ನೋಡಿದಾಗ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಆಗ್ತಾ ಇದೆಯೋ. ಹೀಗಾಗಿ ಕರ್ನಾಟಕದಲ್ಲಿ ಖಂಡಿತವಾಗಿಯೂ, ಕರ್ನಾಟಕ ಅಂತಲ್ಲ ಇಡೀ ದೇಶದಲ್ಲಿನೇ ಈ ಸರ್ತಿ ಸುಮಾರು
350ರಿಂದ 400 ಸೀಟ್ ಬರುವಂಥ ಸಂಪೂರ್ಣ ಅಂತ ನಾವು ಎಕ್ಸ್ಪೆಕ್ಟೇಷನ್ ಮಾಡ್ತಾ ಇದ್ದೀವಿ.